ಇದೀಗ ನಿಮಗೆ ಬೇಕಾಗಿ ಭವಿಷ್ಯದ ಇತಿಹಾಸಕ್ಕೆ ಬೇಕಾಗಿ ಬಹುಶಃ ಈ ರೀತಿಯ ಸುಸಜ್ಜಿತವಾದ ಕ್ರೀಡಾಂಗಣ ಇವತ್ತು ನಿರ್ಮಾಣ ಇವತ್ತು ಆಗಿದೆ. ನೋಡಿದ್ರೆ ನಾವು ಫುಟ್ಬಾಲ್ ಆಡಬೇಕು ಅಂತ ಅನಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ ಈ ಗ್ರೌಂಡ್. ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರೆ ಬರೀ ನಿಮ್ಮ ರಸ್ತೆ ಮಾತ್ರ ಸ್ಮಾರ್ಟ್ ಆಗುದಲ್ಲ, ಇಲ್ಲಿ ಫುಟ್ಬಾಲ್ ಕ್ರೀಡಾಂಗಣ ಸ್ಮಾರ್ಟ್ ಆಗಬೇಕು, ಆಸ್ಪತ್ರೆ ಸ್ಮಾರ್ಟ್ ಆಗಬೇಕು, ಬಹುಶಃ ನಮ್ಮ ಶಟಲ್ ಬ್ಯಾಡ್ಮಿಂಟನ್ ಆಗಬೇಕು, ಕಬಡ್ಡಿ ಆಗಬೇಕು, ಎಲ್ಲ ಕ್ರೀಡಾಂಗಣ ಇರುವಂತಹ ವ್ಯವಸ್ಥೆ, ಸ್ವಿಮ್ಮಿಂಗ್ ಪೂಲ್ ಆಗಬೇಕು. ಇದೆಲ್ಲ ಕೂಡ ಸ್ಮಾರ್ಟ್ ಆದಾಗ ಮಾತ್ರ ಮಂಗಳೂರು ಇವತ್ತು ಸ್ಮಾರ್ಟ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಎಲ್ಲರಿಗೂ ಹೇಳ್ತೇನೆ, ಇಲ್ಲಿ ನಮ್ಮ ಹತ್ರ ರಾಜ್ಯಕ್ಕೆ ಯಾವುದೂ ಇಲ್ಲ, ಓನ್ಲಿ ಫಾರ್ ಫುಟ್ಬಾಲ್. ನಮ್ಮ ಜೀವನವೇ ಇಲ್ಲಿ ಫುಟ್ಬಾಲ್ ಆಗಿ ನಾನು ಉಳಿಸ್ತೇವೆ. ನಾನು ಬಹುಶಃ ಫುಟ್ಬಾಲ್ ಅಸೋಸಿಯೇಷನ್ ಎಲ್ಲ ಅಧ್ಯಕ್ಷನ ಸದಸ್ಯನು. ಹಿಂದೆ ಇಲ್ಲಿ ಈ ಗ್ರೌಂಡಲ್ಲಿ ಆಟವಾಡದಂಥ ಫುಟ್ಬಾಲ್ ಎಲ್ಲ ಹಿರಿಯ ಟೀಮು ನಾನು ನೆನಪಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು 4th 5th ಸ್ಟ್ಯಾಂಡರ್ಡ್ ಇರುವಾಗಲೇ ಸೈಂಟ್ ಲೋಷನ್ಸ್ಲಿ ಬ್ಯಾಗನ್ನು ಹಾಕಿಕೊಂಡು ಸಂಜೆ ಕ್ಲಾಸ್ ಆದ ನಂತರ ಅಲ್ಲಿ ಬಂದು ಕೂತ್ಕೊಂಡು ಈ ಗ್ರೌಂಡಿನಲ್ಲಿ ಆಟ ಆಡೋದನ್ನು ಹಲವಾರು ಬೇರೆ ಬೇರೆ ಟೀಮ್ಗಳಿದ್ದವಾಗ, ಮರ್ಚೆಂಟ್ಸ್, ಜೇಮ್ಸ್, ಸ್ಪೋರ್ಟಿಂಗ್, ಎಷ್ಟು ಮತ್ತು ಹಲವಾರು ಬೇರೆ ಬೇರೆ ದೊಡ್ಡ ದೊಡ್ಡವರು ಆಟ ಆಡ್ತಾಯಿದ್ರು ಸಂಜೆ. ಈಗ ಬಹುಶಃ ಅಂತ ಯಾವುದೇ ಟೀಮ್ ಕೂಡ ದೊಡ್ಡ ದೊಡ್ಡವ್ರದ್ದು ನಾವು ನೋಡಲಿಲ್ಲ. ಭಾಳ ಆಟ ಇದ್ದಂದ್ರೆ ಇಡೀ ಇಲ್ಲಿ ನಮಗೆ ನೋಡಲಿಕ್ಕೆ ಜನ ಅಷ್ಟು ರಶ್ ಅವಾಗಿಂದಲೇನು ಬಹುಶಃ ನಾವು ಬಂದಂತು. ತದನಂತರ ನಾವು ಇಲ್ಲಿ ಆಟ ಆಡುವಂಥದ್ದಿರಲಿ, ಆಗ ಕ್ರಿಕೆಟ್ ಇತ್ತು, ಫುಟ್ಬಾಲ್ ಎಲ್ಲವೂ ಇತ್ತು. ಅದರ ಮಧ್ಯದಲ್ಲಿ ಇಲ್ಲಿ ಒಂದು ಸ್ಟೇಜು ಇತ್ತು. ಆಗ ಎಲ್ಲ ಸಮಾರಂಭದಲ್ಲಿ ಕೂಡ ಇಲ್ಲಿ ಕೂತ್ಕೊಂಡು ಕೂಡ ನಮ್ಮ ರಾಜಕೀಯದ ವ್ಯವಸ್ಥೆಯಲ್ಲಿ ನಾವು ಬಹುಶಃ ವಾಲಂಟಿಯರ್ ಕೆಲಸ ಮಾಡಿದ್ದೇವೆ. ಮೇಲೆ ನಿಂತು ಆ ವೇದಿಕೆಗೆ ಹೋಗಿದೆ, ಸ್ಟೇಜ್ ಹೋಗಿದೆ, ಅಲ್ಲಿ ಸ್ಟೇಜ್ ಇತ್ತು. ಆ ಸ್ಟೇಜ್ ಮುಖಾಂತರ ಕೂಡ ನಾವು ಭಾಷಣ ಕೂಡ ಇಲ್ಲಿ ಮಾಡಿದ್ದು ಬಹುಶಃ ನಮಗೆಲ್ಲ ಇದು ಇತಿಹಾಸ. ಇದೀಗ ನಿಮಗೆ ಬೇಕಾಗಿ ಭವಿಷ್ಯದ ಇತಿಹಾಸಕ್ಕೆ ಬೇಕಾಗಿ ಬಹುಶಃ ಈ ರೀತಿಯ ಸುಸಜ್ಜಿತವಾದ ಕ್ರೀಡಾಂಗಣ ಇವತ್ತು ನಿರ್ಮಾಣ ಇವತ್ತು ಆಗಿದೆ. ದೊಡ್ಡ ಮಟ್ಟಿನ ಕನಸು ಏನಿತ್ತು ಅಂತ ಹೇಳಿದರೆ ಇದು ಸುಸಜ್ಜಿತ ಆಗಬೇಕಂತ ಹೇಳಿದಾಗ ಭಾಳಷ್ಟು ಅನುದಾನ ಕೊರತೆ ಆದ ಸಂದರ್ಭದಲ್ಲಿ, ನಾನೇ ಅರ್ಬನ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಇದಕ್ಕೆ ಅನುದಾನ ಅವತ್ತು ನಾವು 2.5 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಯಾವ ರೀತಿ ಮಾಡಬೇಕು ಚರ್ಚೆ ಅಂತ ಮಾಡಿ ಆಯಿತು. ಯಾಕೆಂತ ಹೇಳಿದರೆ ಅವತ್ತು ಚರ್ಚೆ ಸ್ಮಾರ್ಟ್ ಸಿಟಿ ಗ್ರೌಂಡ್ ಕೊಡಬಾರ್ದು ಅಂತೇಳಿ ನಾನು ಹೇಳಿದ್ದೆ. ಸ್ಮಾರ್ಟ್ ಸಿಟಿ ಅಂತ ಹೇಳಿದರೆ ಬರೀ ನಿಮ್ಮ ರಸ್ತೆ ಮಾತ್ರ ಸ್ಮಾರ್ಟ್ ಆಗುದಲ್ಲ, ಇಲ್ಲಿ ಫುಟ್ಬಾಲ್ ಕ್ರೀಡಾಂಗಣ ಸ್ಮಾರ್ಟ್ ಆಗಬೇಕು, ಆಸ್ಪತ್ರೆ ಸ್ಮಾರ್ಟ್ ಆಗಬೇಕು, ಬಹುಶಃ ನಮ್ಮ ಶಟಲ್ ಬ್ಯಾಡ್ಮಿಂಟನ್ ಆಗಬೇಕು, ಕಬಡ್ಡಿ ಆಗಬೇಕು, ಎಲ್ಲ ಕ್ರೀಡಾಂಗಣ ಇರುವಂಥ ವ್ಯವಸ್ಥೆ, ಸ್ವಿಮ್ಮಿಂಗ್ ಪೂಲ್ ಆಗಬೇಕು. ಇದೆಲ್ಲ ಕೂಡ ಸ್ಮಾರ್ಟ್ ಆದಾಗ ಮಾತ್ರ ಮಂಗಳೂರು ಇವತ್ತು ಸ್ಮಾರ್ಟ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ನೀವೆಲ್ಲ ಭಾಗ್ಯವಂತ. ನಿಮಗೆ ಮತ್ತು ಭವಿಷ್ಯದ ಮಕ್ಕಳಿಗೆ ಬೇಕಾಗಿ ಅಂತಾರಾಷ್ಟ್ರೀಯ ಮಟ್ಟದಿತ್ತು ಸ್ವಿಮ್ಮಿಂಗ್ ಪೂಲ್ ಇವತ್ತು ನಿರ್ಮಾಣ ಆಗಿದೆ. ಅಂತಾರಾಷ್ಟ್ರೀಯ ಮಟ್ಟದ ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್ ಇವತ್ತು ನಿರ್ಮಾಣ ಆಗಿದೆ. ಅತ್ಯುತ್ತಮವಾದ ಇವತ್ತು ಫುಟ್ಬಾಲ್ ಕ್ರೀಡಾಂಗಣ ಇವತ್ತು ನಿಮಗೆ ಆಗಿದೆ. ಅದೇ ರೀತಿಯಲ್ಲಿ ಬಹುಶಃ ಇವತ್ತು ಕಬಡ್ಡಿಯ ಆ ಒಂದು ಸ್ಟೇಡಿಯಂ ಕೂಡ ಇವತ್ತು ತಯಾರಿ ಇವತ್ತು ಆಗ್ತಾ ಇದೆ. ಬಹುಶಃ ಇದು ಯಾರಿಗೆ ಅಂತ ಹೇಳಿದರೆ ನಿಮ್ಗೆಲ್ಲರೂ ಕೂಡ ಇವತ್ತು ಕೊಡುವಂಥ ವಿಚಾರ ಕೂಡ ಇವತ್ತು ಆಗುವಂಥದ್ದು. ಫುಟ್ಬಾಲನ್ನು ಆಡ್ತಕ್ಕಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಅದಕ್ಕೆ ಈ ಥರ ಒಂದು ಮೈದಾನ ಆಗ್ತಕ್ಕಂಥದ್ದಕ್ಕೆ ಕಾರಣಕರ್ತರಾದಂಥ ಅಂದಿನ ನಗರಾಭಿವೃದ್ಧಿ ಸಚಿವರು, ಇಂದಿನ ಸ್ಪೀಕರ್ ಆದಂಥ ಸನ್ಮಾನ್ಯ UT ಖಾದರ್ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರ ಒಂದು ಪ್ರಯತ್ನ ಮತ್ತು ನಾವೆಲ್ಲರೂ ಅದಕ್ಕೆ ಕೈ ಜೋಡಿಸಿ ಇವತ್ತು ಈ ಒಂದು ಏನು ಒಳ್ಳೆಯ ಫುಟ್ಬಾಲ್ ಮೈದಾನ ಆಗಬೇಕು ಅಂತ ಏನು ಕನಸನ್ನು ಕಂಡಿದ್ರು ನಮ್ಮ ಫುಟ್ಬಾಲ್ ಅಭಿಮಾನಿಗಳು ಮತ್ತು ಅಸೋಸಿಯೇಷನ್ ಅವರಿಗೆಲ್ಲರಿಗೂ ಕೂಡ ಇವತ್ತು ಆ ಕನಸು ನನಸಾಗಿದೆ. ಭಾಳ ಸಂತೋಷದ ದಿನ. ನಮಗೂ ಕೂಡ ಇದು ನೋಡಿದ್ರೆ ನಾವು ಫುಟ್ಬಾಲ್ ಆಡಬೇಕು ಅಂತ ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ ಈ ಗ್ರೌಂಡು. ಆದರೆ ಸ್ವಲ್ಪ ಆಡಕ್ಕೆ ಹೋದರೆ ಏನೇನು ಹೆಚ್ಚು ಕಡಿಮೆ ಆಗುತ್ತೋ ಗೊತ್ತಿಲ್ಲ. ಅದಕ್ಕೆ ಇವತ್ತು ಎಲ್ಲ ನಮ್ಮ ಯಂಗ್ಸ್ಟರ್ಸ್ಗೆ ವಿಶೇಷವಾಗಿ ಈ ಒಂದು ನಮ್ಮ ಸಿಟಿ ಮಂಗಳೂರಿನಲ್ಲಿ ಇಂಥ ಒಂದು ಒಳ್ಳೆಯ ಫೆಸಿಲಿಟಿ ಇದ್ದಾಗ ಸ್ಪೋರ್ಟ್ಸ್ಗೆ ಇನ್ನೂ ಹೆಚ್ಚು ಅವ್ರಿಗೆ ಎನ್ಕರೇಜ್ಮೆಂಟ್ ಸಿಗ್ದಂಗೆ ಆಗ್ತದೆ. ಇನ್ನೂ ಹೆಚ್ಚು ಜನ ಬಂದು ಆಡ್ತಾರೆ. ಮತ್ತು ಇಲ್ಲಿ ಒಳ್ಳೊಳ್ಳೆ ಟೂರ್ನಮೆಂಟ್ಸ್ ಕೂಡ ಮುಂದೆ, ಯಾಕಂದರೆ ಇದು ಇಂಟರ್ನ್ಯಾಷನಲ್ ಲೆವೆಲ್ ಥರ ಮಾಡುವಂಥ ಒಂದು ಇಲ್ಲಿ ಗ್ರೌಂಡ್ ಇದೆ ಅಲ್ಲ, ಈ ಗ್ರೌಂಡ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗಿದೆ. ಸೊ ಅದಕ್ಕೋಸ್ಕರ ಸುಮಾರು 2.5 ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು ಇದಾಗಿದೆ. ಮುಂದೆ ಇನ್ನೂ ಏನೇನು ಅಭಿವೃದ್ಧಿ ಆಗಬೇಕಾ ಅದನ್ನು ಕೂಡ ಫ್ಲಡ್ ಲೈಟ್ ಹಾಕುವಂಥದ್ದು ಇರ್ಬೋದು, ಮತ್ತು ಇನ್ನೇನಾದರೂ ಪೆವಿಲಿಯನ್ ಮಾಡುವಂಥದ್ದು, ಎಲ್ಲವನ್ನು ಕೂಡ ಖಂಡಿತವಾಗಿ ಒಂದಾದ್ಮೇಲೆ ಇನ್ನೊಂದೆಲ್ಲ ಹಾಗೆ ಆಗ್ತದೆ. ಅದೆಲ್ಲಕ್ಕೂ ಕೂಡ ನಮ್ಮ ಸಹಕಾರ ಇರುತ್ತೆ. ಅದೇ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲರೂ ಕೂಡ ವಂದಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮಲ್ಲಿ ರಾಜಕೀಯ ಇಲ್ಲ ಸರ್.
ಎಲ್ಲರೂ ನಮ್ಮದು ಒಂದೇ ಕ್ರೀಡೆ, ನಮ್ಮ ಧರ್ಮನೇ ಫುಟ್ಬಾಲ್ ಅಂತ ನಾವು ಇಲ್ಲಿ ನನ್ನ ಒಂದು 35 ವರ್ಷದ ಜೀವನವನ್ನು ಇಲ್ಲಿ ನಾನು ಸಮರ್ಪಣೆ ಮಾಡಿದ್ದೇನೆ. ಖಾದರ್ ಸಾಹೇಬ್ರೆ ಗೊತ್ತುಂಟು, ಇಲ್ಲಿ 1 ವರ್ಷ ನಮ್ಮ ಒಟ್ಟಿಗೆ ಇದ್ದರು ಒಂದು ಟೈಮಲ್ಲಿ. ಅವರು ಎಲ್ಲ ಫೀಲ್ಡಲ್ಲಿ ಅವರ ಮನಸ್ಸು ಅಂಥದ್ದು ಯಾವುದಕ್ಕೆ ಇದ್ದರೆ ಇಲ್ಲ ಅಂತ ಹೇಳ್ತಾರೆ. ಐವನ್ ಡಿಸೋಜ ಅವರು ಎಲ್ಲರೂ ನಿಮ್ಮೆಲ್ಲ ಜನಪ್ರತಿನಿಧಿ ಮಂಜುನಾಥ್ ಭಂಡಾರಿ ಹೇಳ್ಬೇಡಿ, ಎಲ್ಲಿದ್ದಾರೆ ನಮಗೆ ಅವ್ರು ಬರುವುದಿಲ್ಲ, ಬಂದ ಹಿಂದಿಗಳಿಂದ ಮಾಡಲಿ ಅಂತ ಮಾತು ಹೇಳ್ತಾರೆ. ಇಲ್ಲ, ಅವರು ಅಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ದಿಸ್ ಇಸ್ ಅ ರಿಯಲಿ ಒಳ್ಳೆ ಮನುಷ್ಯರ ಒಂದು ಗುಣ ಸರ್. ಎಲ್ಲರೂ ಈ ಕ್ರೀಡಾಂಗಣವನ್ನು ಒಂದು ಉತ್ತಮ ದರ್ಜೆಗೆ ನೀವು ಸಮರ್ಪಣೆ ಮಾಡ್ತಾ ಇದ್ದೀರಿ.